ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಸಡನ್ನಾಗಿ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಯಾಕಂತಂದರೆ ನಮ್ಮ ಪಿ ಜಿ ರಜಾ ಮಾಡಿದ್ದೀವಿ ಇವತ್ತು ಒಂದು ದಿವಸಕ್ಕೆ. ಸೊ ಅದಕ್ಕೇ ಇಲ್ಲಿದ್ದೇನು ಮಾಡೋದು ಅಂತಂದ್ಬಿಟ್ಟು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಇವಾಗ ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ಅವನೊಂದು ಜೊತೆ ಬಟ್ಟೆ ಎತ್ಕೊಂಡು ಹೊಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆನೇ ಎದ್ದು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆಲ್ಲ ಮಾಡಿ ಎಲ್ಲನೂ ಮಾಡಿ ಕೆಲಸ ಎಲ್ಲ ಮುಗೀತು. ಇವಾಗ ಏನಿದ್ರು ಹೊರಡೋದೊಂದೇ. ಕಾರ್ ತೊಳಿತಾ ಇದ್ದಾರೆ, ನಾನು ಒಳಗಡೆ ಕೂತಿದ್ದೀನಿ. ಯಾಕಂತಂದರೆ ನಿನ್ನೆ ಮೊನ್ನೆ ಎಲ್ಲ ಕಂಟಿನ್ಯೂಸ್ ಆಗಿ ಮಳೆ ಬಂದುಬಿಡ್ತು. ಅದಕ್ಕೇ ಫುಲ್ಲು ಧೂಳಾಗ್ಬಿಟ್ಟಿದೆ ಕಾರೆಲ್ಲನೂ. ಒಳಗಡೆ ನಿಲ್ಲಿಸಿದ್ರಿಂದ ಫುಲ್ಲು ಒಂಥರ ತ್ಯಾವ ಥರ ಆಗಿಬಿಟ್ಟಿದೆ. ಅದಕ್ಕೇ ನಮ್ಮ ಮಾಮ ಮತ್ತು ನಮ್ಮ ಅಣ್ಣ ಇಬ್ಬರು ಸಹ ತೊಳಿತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ತೊಳಿತಾ ಇದ್ದಾರೆ ಅವರು. ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಯುಗಾದಿನ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾನಲ್ಲಿ ಓದ್ತೀನಿ. ಇವಾಗ ಊರಿಗೆ ರೀಚ್ ಆಗಿದ್ದೀವಿ. ಆದರೆ ಇಲ್ಲಿ ಬಂದು ನೋಡಿದ್ರೆ ನಮ್ಮ ಅಜ್ಜಿ ತಾತ ಎಲ್ಲೋ ಹೊಂಟೋಗಿದ್ದಾರೆ ಬಾಕ್ಲು ಹಾಕ್ಕೊಂಡು. ಇವಾಗ ಅವ್ರಿಗೆ ಫೋನ್ ಹಾಕ್ಬೇಕು. ಇವಾಗ ಜಸ್ಟ್ ಬಂದಿದ್ದೀವಿ. ನನಗಂತೂ ಆ ಕಾರಲ್ಲಿ ಕೂತಿ ತಲೆ ಗಿರ್ರಂತ ವಾಮಿಟ್ ಬರೋ ಥರ ಆಗ್ತಿದೆ. ಒಂದು ಸ್ವಲ್ಪ ತಂಗೆ ಅನಿಸುತ್ತೆ, ಆಮೇಲೆ ಸರಿ ಹೋಗುತ್ತೆ. ಇದೇ ನಮ್ಮ ತಾತ ಅಜ್ಜಿಯ ಮನೆ. ಅವ್ರಿಂದ ಬಂದಿಲ್ಲ, ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಅಲ್ಲೇನೋ ಬೇಜಾರಾಗ್ತಿತ್ತು ಅಂತ ಇಲ್ಲಿಗೆ ಬಂದ್ವಾ. ಇಲ್ಲಿ ಬಂದಾದ್ಮೇಲೆ ಯೋಚನೆ ಮಾಡ್ತಿದ್ದೀವಿ ಇಲ್ಲಿ ಏನು ಮಾಡೋದು ಅಂತಂದು. ಅದು ಬೇರೆ ನಮ್ಮ ಅಕ್ಕ ಇಲ್ಲ, ಮತ್ತು ಯೋಗೇಶ್ ಇಲ್ಲ. ಯೋಗೇಶ್ ಅವರೆಲ್ಲನೂ ಊರಿಗೆ ಹೋಗಿದ್ದಾರೆ. ನಮ್ಮ ಅಕ್ಕನೂ ಏನೋ ಕೆಲ್ಸದ ಮೇಲೆ ಬರೋಕ್ಕಾಗಿಲ್ಲ, ನಮ್ಮ ಅಪ್ಪನೂ ಬರೋಕ್ಕಾಗಿಲ್ಲ. ಇವಾಗ ನಾವು ಇಷ್ಟೇ ಜನ. ಇವಾಗ ನಮ್ಮ ಮಾಮ ಮನೇಲಿರಲ್ಲ, ನಮ್ಮ ಮಾಮ ಫ್ರೆಂಡ್ ಜೊತೆ ಹೊಂಟೋಗ್ತಾನೆ. ಇವಾಗ ಏನಿದ್ರು ನಾನು ಶರತಣ್ಣ ಬಿಟ್ಟರೆ ನಮ್ಮ ಅಮ್ಮ, ನಮ್ಮ ಅಜ್ಜಿ ತಾತ ಇಷ್ಟೇ ಜನ ಇರಬೇಕು. ಏನು ಮಾಡ್ತಾರೆ ಗೊತ್ತಿಲ್ಲ. ಅಲ್ಲಿ ನೋಡಿ, ಇಲ್ಲಿಂದ ಅಲ್ಲಿ ಹೆಂಗೆ ಕಾಣಿಸ್ತಿದೆ. ಏನು ಬೆಟ್ಟನಾ ಏನದು ಫುಲ್. ಶರತಣ್ಣ ಅವರೇ, ಏನು ಸಮಾಚಾರ? ಹಾಂ, ಆಮೇಲೆ ಎಲ್ಲಿ ಸುತ್ತಾಡೋದಕ್ಕೆ ಹೋಗೋದು? ನಮ್ಮ ಮಾಮನ ಗಾಡಿ ನೋಡಿ, ಧೂಳಾಗ್ಬಾರ್ದು ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ನಮ್ಮ ಅಜ್ಜಿ ಬೆಡ್ಶೀಟ್ ಒಜ್ಜಿಸಿ ನಿಲ್ಸಿದ್ದಾರೆ. ನಮ್ಮ ಮಾಮ ಇವಾಗೆಲ್ಲ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗ್ತಾ ಇದಾರೆ. ಆದ್ರೆ ನಮ್ಮ ಅಮ್ಮ ಬಿಡ್ತಾ ಇಲ್ಲ ಆ ಕೆಲ್ಸಕ್ಕೆ. ನಮ್ಮ ಮಾಮ ಹೋಗ್ಬೇಕಂತ ನೋಡಿ ಫೈಟಿಂಗ್ ಇವ್ರಿಬ್ರದೂನು. ಇಲ್ಲಿ ನೋಡಿ, ಇದು ಎಷ್ಟು ದೊಡ್ಡ ಹಳ್ಳಿ ಮರ ಇತ್ತು ಗೊತ್ತಾ? ಇದು ಹಳ್ಳಿ ಮರ ತಾನೇ? ಅದ್ರಲ್ಲಿ ಎಲ್ಲನೇ ಬಿಟ್ಟಿಲ್ಲ, ಮತ್ತೆ ಪೂರ್ತಿ ಎಲ್ಲ ಒಣಗೋಗ್ಬಿಟ್ಟಿದೆ. ಇವಾಗ ಬಿಡ್ತಾರೇನೋ. ಇಲ್ಲಿ ನೋಡಿ, ಈ ಕಡೆ ಬಿಟ್ಟಿದೆ, ಅದ್ ಬಿಟ್ರೆ ಈ ಕಡೆ ಬಿಟ್ಟಿಲ್ಲ. ಇಲ್ಲೆಲ್ಲ ಬಿಟ್ಟಿಲ್ಲ. ಇವಾಗ ಬಂದಿದ್ದಾರೆ. ಎಲ್ಲಿಗೆ ಹೋಗಿದ್ದಜ್ಜಿ ಅಂತಂದ್ರೆ ಈ ಹಸ್ಗಳನ್ನ ಹಿಡ್ಕೊಬರಕ್ ಹೋಗಿದ್ರಂತೆ. ಇವಾಗ ಬಂದಿದ್ದಾರೆ. ತಾತ ಎಲ್ಲಿ? ಅಲ್ಲಿ ಚಂದ್ರಣ್ಣನ ಮನೆ ತಾವ್ ಗಾಡಿ ನಿಂತಿತ್ತು. ಅಲ್ಲಿಗೆ ಹೋಗಿರ್ಬೇಕೇನೋ. ಮಾಮ ಹೇಳ್ದ ನಮ್ಗೆ ಅಲ್ಲಿಗೆ ಹೋಗಿದಾರೇನೋ ಅಂತ. ಎಲ್ಲ ನಿಮ್ ಮಗ ಗೊತ್ತಿಲ್ಲ. ಎಲ್ಲಿ ಹಸು ಬಂದಿದೆ. ಹಸು ನಮ್ಮ ಅಜ್ಜಿ ಮನೆ ಟೂರ್ ಮಾಡೋಣ ಇವಾಗ. ಇಲ್ಲಿ ಸೋಫಾ ಹಾಕಿದ್ದಾರೆ. ಅದಾಗಾದ್ಮೇಲೆ 2 ದಿವಾನ್ ಕಾಟಿದೆ. ಅದೆಲ್ಲಾನು ಅದೆಲ್ಲ ಏನ್ ರಾಗಿ ಅದೆಲ್ಲ ಇಷ್ಟುನು ರಾಗಿ. ಅದಾಗಾದ್ಮೇಲೆ ಅಲ್ಲೊಂದ್ ಸಣ್ಣ ರೂಮ್ ಇದೆ. ಆಮೇಲೆ ಇದು ದೇವ್ರ ಮನೆ ಅವ್ರದ್ದು. ಅದಾಗಾದ್ಮೇಲೆ 2 ಬೀರ್. ಆಮೇಲೆ ಇದು ಕಿಚನ್ ಅವ್ರದ್ದು. ಕಿಚನ್ ಮತ್ತೆ ಹಸು ಕಟ್ಟಾಕ್ತಾರಲ್ಲ, ಅದು ಹಿಂದೆ ಇದೆ. ಇಲ್ಲೂ ಪೂರ್ತಿ ಮೂಟೆಗಳೇ. ಇದು ಹಸ ಕಟ್ಟಾಕೋದು. ಇವಾಗ ನಮ್ಮ ತಾತನ ಮನೇಲಿ 2 ಫ್ರೇಮ್ಸ್ ಇದೆ. ಅದು ಯಾರ್ಯಾರಂತ ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇದು ನಮ್ಮಮ್ಮ ಇನ್ನೂ ಚಿಕ್ಕ ಹುಡುಗಿ ಇದ್ರಲ್ವಾ, ಅವಾಗ ತೆಗ್ಸಿರೋ ಫೋಟೋ. ಇದು ನಮ್ಮ ಅಜ್ಜಿ, ಇದು ನಮ್ಮ ತಾತ, ಆ್ಯಂಡ್ ಇದು ನಮ್ಮ ಅಕ್ಕ. ಇದು ಅಷ್ಟೇನೆ. ಈ ಫ್ರೇಮ್ ಪೂರ್ತಿ ನಮ್ಮ ಅಕ್ಕನೇ ಇರೋದು. ನಂದು ಫೋಟೋನೇ ಇಲ್ಲ ಇವ್ರ ಮನೇಲಂತೂ. ಅಮ್ಮ, ನೀನು ಎಷ್ಟು ವರ್ಷ ಇದ್ದೆ ಈ ಫೋಟೋ ತೆಗ್ದಿದ್ದಾಗ? ಈ ಫೋಟೋ ತೆಗ್ದಾಗ ನಮ್ಮ ಅಮ್ಮಂಗೆ 20 ವರ್ಷ ಅಂತೆ. ನೋಡಿ ಹೆಂಗಿದ್ದಾರೆ ಅವಾಗ, ಸಣ್ಣಕ್ಕೆ ಗೊಂಬೆ ಹಂಗೆ. ಇವಾಗ ಹೂ ಥರ ಇದ್ರು, ಇವಾಗ ಹೂಕೋಸ್ ಥರ ಆಗ್ಬಿಟ್ಟಿದಾರಲ್ಲಿ. ಕಾಣಿಸ್ತಾ ಇಲ್ಲ. ಅವ್ರು ಊಟ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಅಜ್ಜಿ
ಒಬ್ಬಟ್ಟು ಕಾಳುಗೊಜ್ಜು, ಆಮೇಲೆ ಒಬ್ಬಟ್ಟು ಸಾರು, ಅನ್ನ ಮಾಡಿದ್ದಾರೆ. ನೀವು ಹಾಕೊಂಡು ಚೆನ್ನಾಗಿ ಬಾಟಿ ಮುಗಿಸೋದು. ನಮ್ಮ ತಾತ ಎಲ್ಲ ಹೋಗಿದ್ದಾರೆ, ಅವ್ರು ಇನ್ನೂ ಬಂದೇ ಇಲ್ಲ. ದಿಸ್ ಇಸ್ ದ ಅಪ್ಡೇಟ್. ನಮ್ಮ ಮಾಮ ಬಂದಿದ್ದಾರೆ ನಾವು ಅಮ್ಮನ್ನ ಮಾತಾಡ್ಸೋದಕ್ಕೆ. ಇವಾಗ ಅವರಿಬ್ರು ಮಾತಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವರಿಬ್ರು ಇಲ್ಲಿ ಜಗಳ ಮಾಡ್ತಿದ್ದಾರೆ ಏನೋ ವಿಚಾರಕ್ಕೆ. ನಾನು ಆರ್ಡರ್ ಮಾಡಿದ್ದೀನಿ, ಅದು ಬರಬೇಕು. ಇದು ಸೋಫಾ ಸೆಟ್ದು ಆರ್ಡರ್ ಮಾಡಿದ್ದೀನಿ. ಒಂದು ವಾರ ಅಲ್ಕಲ್ಲ ಬಂದ್ಬಿಡುತ್ತೆ. ಮೀಶೋದಲ್ಲಿ ಆರ್ಡರ್ ಮಾಡಿದ್ದೀನಿ. ನೀನ್ ಬಂದು ಇಸ್ಕೊಂಡು ಹೋಗ ಆಮೇಲೆ ಅಷ್ಟೇನೇನೆ. ಇವಾಗ ಜ್ಯೂಸ್ ತಗೊಬರಕ್ಕೆ ಹೋಗ್ತಾ ಇದೀವಿ, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲಿ ಬೆಂಗಳೂರಲ್ಲಿ ಇದ್ರೆ ಬೋರ್ ಹೊಡಿಯುತ್ತೆ ಅಂತ ಅನ್ಕೊಂಡು ಇಲ್ಲಿಗೆ ಬಂದ್ರೆ ಇಲ್ಲಿ ನೆಟ್ಟು ಸಿಗ್ತಾ ಇಲ್ಲ, ಫೋನು ನೋಡಕ್ ಆಯ್ತಾ ಇಲ್ಲ, ಮತ್ತೆ ಸಿಕ್ಕಾಪಟ್ಟೆ ಬೋರ್ ಹೊಡಿತೈತೆ. ಇಲ್ಲಿ ನೋಡ್ರಿ, ನಮ್ಮ ಮಾಮ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ಬಿಟ್ಟು ಹೆಂಗಾಡ್ತಾವನೆ. ಮಾಮ ಸೋತ್ಬಿಟ್ಟವನೆ ಅಂತ ಹೇಳಲಿ. ಏನೋ ಏನ್ ಸರತ್ತ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಆಯ್ ಅಲ್ಲಿ ತೋಟ ಇದೆ, ಅಲ್ಲಿ ಹೋಗೋಣ ವಾರ. ಅಲ್ಲಿ ತೋಟ ಇದೆ, ಬನ್ನಿ ತೋರಿಸ್ತೀನಿ. ನಿಮ್ ತೋಟದಲ್ಲಿ ಏನದು ಇದು ಎಳ್ನೀರು ಸಿಗಲ್ವೇನೋ ಮಾಮ? ಎಳ್ನೀರು ಕೊಡ್ಸ್. ಅಲ್ಲಿ ಹೊಲ್ದತ್ರ ಹೋಗೋಣ ಬಾರ, ಎಳ್ನೀರು ಕೊಡ್ಸು. ಹಾ, ಕಾರಲ್ಲಿ ಬೇಡ, ಬೈಕಲ್ಲಿ ಹೋಗೋಣ ಬಾ. 2 ಬೈಕ್ ಇಲ್ವಾ ಇಲ್ಲಿ? 2 ಬೈಕಲ್ಲಿ ಹೋಗ್ಬಿಟ್ಟು ಕುಡ್ಕೊ ಬರೋಣ. ನೀನ್ ಇದೆಯಲ್ಲ ಇಲ್ಲಿ. ಇದು ಏನಿದು? ರೋಸ್ ಹೂವನ ಇಲ್ಲಿ ಹಾಕಿರೋದು. ನಂಗೆ ಇಲ್ಲೆಲ್ಲ ಹೋಗೋದಿಕ್ಕೆ ಭಯ. ಏನ್ ಗೊತ್ತಾಯ್ತು? ಆಹಾ, ದಾಸವಾಳದ ಹೂವ ಇದು. ಇಲ್ಲಿ ನೋಡಿ, ದಾಸವಾಳದ ಹೂವ. ಮೇ ಬಿ ನಮ್ಮ ಅಜ್ಜಿ ಹಾಕಿರೋದಲ್ಲ, ಪಕ್ಕದ ಮನೆ ಆಂಟಿ ಹಾಕಿರೋದು. ಪಕ್ಕದ ಮನೆ ಇದೆ ಅಲ್ವಾ, ಅವ್ರು ಹಾಕಿರೋದು ಅನ್ಕೋತೀನಿ. ಇಲ್ಲಿ ನೋಡಿ, ವಾವ್! ಇಲ್ಲಿ ನೋಡಿ ಮಾವಿನ ಹಣ್ಣು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಕೈಯ ಕೆಳಗಡೆನೆ ಇದಾವೆ. ಶರತಾ, ಇಲ್ಲಿ ನೋಡು ಮಾವಿನ ಹಣ್ಣು. ವಾವ್! ಓ, ಕೆಳಗಡೆ ಎಲ್ಲ ಬಿದ್ದೋಗಿದೆ ನೋಡಿ. ಕಾಯಿ ಆದ್ರೆ ಕಾಯ ಇರುತ್ತೆ, ಇವಾಗೇನು ಹಣ್ಣಾಗಿರಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಪೂರ್ತಿ ಬಿದ್ದೋಗ್ಬಿಟ್ಟಿದೆ ಪಾಪ. ಚೆನ್ನಾಗಿದೆ ಆದ್ರೆ ಅಲ್ವಾ? ಇದು ಯಾರ್ದೋ ಎಷ್ಟು ದೊಡ್ಡ ತೋಟ ನೋಡಿ. ತೋಟನೋ ಏನೋ ಇದು, ತೋಟ ಅಂತಾರ ಹೊಲ ಅಂತಾರ ಏನೋ ಗೊತ್ತಿಲ್ಲ. ಇವರಿಬ್ರು ಇಲ್ಲಿ ನಿಂತ್ಕೊಂಡು, ಇವ್ರಿಬ್ರು ಇಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ. ಇವಾಗ ಅವ್ರೇನು ಹೇಳ್ತಿರೋದು ಅಂತಂದ್ರೆ, ನಾವ್ ಇವತ್ತು ಸಂಜೆ ಹೋಗೋದು ಬೇಡ, ನಾಳೆ ಬೆಳಗ್ಗೆ ಹೋಗೋಣ ಅಂತ ಅನ್ಕೊಂಡು. ಅದಕ್ಕೇನೆ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಇವಾಗ. ಅದೇ ಅಲ್ಲಿ ಮಾತಾಡ್ತಾ ಇದ್ದಾರೆ ಅವರು. ನೋಡಿ ಹೇಗಿದೆ ಹಳ್ಳಿ ವಾತಾವರಣನೇ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ, ತಣ್ಣಗಿರುತ್ತೆ ಇಲ್ಲಿ. ಇಲ್ಲಿ ನೋಡಿ, ಹಲಸಿನ ಮರ ನೋಡಿ. ಇಲ್ಲಿ ಒಂದು, ಆ ನಂತರ ಇಲ್ಲೊಂದು, ಇಲ್ಲಿ ನೋಡಿ. ಹಳ್ಳಿಗಳ ಕಡೆ ಬಂದರೆ ಎಲ್ಲ ನೋಡೋದಕ್ಕೂ ಸಿಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ಮೇಲೆ, ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದ್ದಾವೆ. ಇವೆಲ್ಲ ಇನ್ನು ಯಾವಾಗ ಹಣ್ಣಾಗುತ್ತೋ, ಹಣ್ಣಾಗೋ ಅಷ್ಟರಲ್ಲಿ. ಇಲ್ಲಿ ವಿಳ್ಯೆದೆಲೆ ಇದೆ, ಅಲ್ಲಿ ವಿಳ್ಯೆದೆಲೆ. ಇವಾಗ ಬನ್ನಿ ಬೇಕ್ರಿಗೆ ಹೋಗ್ಬಿಟ್ಟು ಜ್ಯೂಸ್ ತೊಗೊಂಡು ಕುಡಿಯೋಣ. ಸಿಕ್ಕಾಪಟ್ಟೆ ಬಿಸಿಲಿದೆ ಅಷ್ಟೇ. ಅಪ್ಡೇಟ್ ಇದಾ? ಇದಾ? ಓಕೆ ಓಕೆ. ಇದೆ ಈರುಳ್ಳಿ ಬೆಳೀತದದು. ಇದೇನ್ ಗೊತ್ತ ಗಿಡ? ರೇಷ್ಮೆ ಹುಳಗೆ ಮೇವು. ರೇಷ್ಮೆ ಹುಳ ಬೆಳಿತಾರ ನಿಮ್ಮೂರಲ್ಲಿ? ಹಾಕಿಲ್ಲ, ರಾಮನಗರದಲ್ಲಿ ರೇಷ್ಮೆ ಹುಳನೇ ಇದು. ಉಳಿದ ಔಷಧಿ ಇದು, ಉಳಿದ ಎಲೆ ಇದು. ಆ ಹುಳಕ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ತಿನ್ಕೋತವೆ, ಚೆನ್ನಾಗಿ ತಿನ್ಕೊಂಡು ಇದಾವೆ. ಸಣ್ಣ ಮರಿಯಿಂದ ದೊಡ್ಡ ಮರಿ ಗಂಟ ಆಗುತ್ತೆ. ಅದಾಗಿ ಗೂಡು ಕಟ್ಟಿ ಅಲ್ಲೇ. ಇವ್ರು ಎಲ್ಲಾರು ಇರ್ತೀವಂತ ಇಲ್ಲಿ ಕರ್ಕೊ ಬಂದ್ರ, ನಮ್ಮ ಮಾಮ ನೋಡ್ರೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾನೆ. ಬಿರೆ ನಾನು ಶರತ ಇಬ್ರೇ ಇರ್ಬೇಕು. ಇಲ್ಲಿದ್ದ ಏನ್ ಮಾಡೋದು ಹೇಳ್ರಿ, ಬೋರ್ ಆಗುತ್ತೆ. 5,000 ಹೋಯ್ತಾರ, ಇಲ್ಲಿ ಇರ್ತೀರಿ ನಿಮ್ ಜೊತೆನೆ. ಇನ್ನೇನ್ ಮಾಡೋದು? ನಮ್ಮ ಮಾಮ 5,000
ಬುಡಿಸ್ ಜ್ಯೂಸ್ ಮಾಡ್ಬಿಟ್ಟಿದ್ದಾರೆ. ತಗೋರನ್ ಬಾ ಸ್ಪೀಡ್ ಆಡೋಣ. ನಾವಾದ್ರೂ ಕಾಚಾರ 10 ರೂಪಾಯಿ ಆಡೋಣ ಬಾ ಕುಡ್ಕೋ ಬಾ, ನಾವು ಜ್ಯೂಸ್ ತಗೊಬರ್ತೀವಿ ಅಷ್ಟೊತ್ತರಲ್ಲಿ. 5,000 ಎತ್ಕೊಂಡು ಹೋಗಿದ್ದ, 5,000 ಉಂಡಾ ಮಚ್ಚಿದ್ದಾನೆ. ಅವ್ರ ಮನೆಯೆಲ್ಲ ಪೂರ್ತಿ ಬೈತಾ ಇದಾರೆ ನಮ್ಮ ಅಜ್ಜಿ ತಾತ ಎಲ್ಲನೂ. ಇವಾಗ ಬಾರೋ ಸರತ, ಅವ್ನು ಬರ್ತಾನೆ ಈ ಕಾಲಕ್ಕಂತ ಅವ್ನು ಬರಲ್ಲ. ಮಾಮ ಅಂಗಡಿ ತುಂಬಾ ದೂರ ಇದೆ, ಬೈಕಲ್ಲಿ ಹೋಗೋಣ ಅಂತ ಅನ್ನ ನೋಡಿದ್ರೆ ಅದು ನಮ್ಮ ಮನೇನ, ಅಲ್ಲಿರೋದು ನಮ್ಮ ಮನೇನ. ಇಲ್ಲಿಂದ ಇಲ್ಲಿಗೆ ಇಷ್ಟ ದೂರಕ್ಕೆ ಬೈಕ್ ಎತ್ಕೊಂಡ್ ಬಂದಿದ್ದಾನೆ. ಯಾವ ಜ್ಯೂಸ್ ಇದೆ? ಅಲ್ಲಿದೆ ನೋಡು, ಫಾಂಟಾ ಇದೆ. ಮ್ಯಾಂಗೋ ಕೊಟ್ಬಿಡಿ, ಮ್ಯಾಂಗೋ. ಇವಾಗ ಏನ್ ಬೇಕೋ ಅದು ಇಸ್ಕೊಂಡು ಯಾರ್ಯಾರು ತಗೊಳ್ಳೋಣ? ಅಮ್ಮ, ಅಜ್ಜಿ, ತಾತ. ಅದು ದೊಡ್ಡವನು ಅದೇ 4 ಜನ ಇದ್ದಾರೆ. ಚಿಪ್ಸು ಬೋಟಿ ಅದೆಲ್ಲ ತಗೊಂಡು ಜ್ಯೂಸ್ ತಗೊಂಡು ಹೋಗ್ತಾ ಇದೀವಿ. ಅಷ್ಟೇನಾ? ನಾನು ನನ್ನ ತಂಗಿನ ಮೀಟ್ ಮಾಡೋಣ ಅಂತ ಬಂದಿದ್ದೆ. ಯಾಕಂತಂದ್ರೆ ಇಲ್ಲಿ ಯಾರು ಇಲ್ವೇ ಇಲ್ಲ, ಇಲ್ಲಿ ಯಾವ ಜನನೂ ಇಲ್ಲ, ಯಾರು ಓಡಾಡ್ತಾನೂ ಇಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಇವಳನ್ನಾದ್ರು ಕರ್ಕೊಂಡು ಹೋಗೋಣ ಅಂತ ಬಾರೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಶ್ರೇಯ ಅಂತ ಬಾ ಹೋಗೋಣ. ಇವಾಗ ಬಂದು 5 ಗಂಟೆ. ಸೊ ಅದಕ್ಕೇನೆ ನಮ್ಮ ಅಜ್ಜಿ ಹಾಲು ಕರ್ದು ಹಾಲು ಬೂತ್ ಹಾಕೋದಕ್ಕಂತ ಹೋಗ್ತಾ ಇದ್ದಾರೆ. ಈಗ ಅದರಲ್ಲೇ ಕಾಫಿ ಮಾಡ್ಕೊಡ್ತಾರೆ, ಕಾಫಿ ಕುಡ್ದು ಇವಾಗ ಇನ್ನೊಂದು ಅಜ್ಜಿ ಮನೆಗೆ ಹೋಗ್ಬೇಕು ಅನ್ನೋದು ಪ್ಲ್ಯಾನ್ ಆಗಿದೆ. ಸೊ ನೋಡ್ಬೇಕು ಅಲ್ಲಿಗೆ ಹೋಗ್ತಾರೋ ಇವರು ಇನ್ನೂ ಇಲ್ವಾ ಅಂತ ಕನ್ಫರ್ಮ್ ಇಲ್ಲ. ಸೊ ಅಲ್ಲಿಗೆ ಹೋದೆ. ಇವಾಗ ನಮ್ಮ ಅಜ್ಜಿ ಹಾಲು ಕರೆದ್ಬಿಟ್ಟು ಹಾಲು ಇದಕ್ಕೆ ಹಾಕಕ್ಕೆ ಹೋಗ್ತಾರೆ. ಕಾಫಿನ ಇಲ್ಲಿ ಕಾಫಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಫುಲ್ ಒಬ್ಬಿಟ್ಟು ಹಬ್ಬ ಬಂದ್ರೆ ಹಿಂಗೆ ಅಲ್ವಾ ಫುಲ್. ಇವಾಗ ಕಾಫಿನ ಕುಡ್ಕೊಂಡು ಅಜ್ಜಿ ಮನೆಗೆ ಹೋಗೋದು ಅಷ್ಟೇನೆ. ಇವಾಗ ಇನ್ನೊಂದು ಅಜ್ಜಿ ಮನೆಗೆ ಬಂದಿದ್ದೀವಿ, ಬನ್ನಿ ಹೋಗೋಣ. ಅದೇ ನಾನು ಅವತ್ತು ಗುರುಪ್ರೇಷ ಅಂತ ಅನ್ನಲ್ಲ, ಆ ಅಜ್ಜಿ ಮನೆ. ಬಾರೋ, ಎಲ್ಲಿ ನಿಮ್ಮಪ್ಪ? ಏನೇ ನಮ್ ದೊಡ್ಡವನ್ ಕತೆ ಇವಾಗ ಕಾಣಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ. ಸೂಪರ್ ಆಗಿ ಕಟ್ಸಿದ್ದಾರೆ. ಇಲ್ಲಿ ನೋಡಿ ದೇವ್ರನ್ ಮನೆ. ನಾನು ಇವನ್ ಜೊತೆ ಆಟ ಆಡ್ಬೇಕಂತೆ. ಅದು ಏನ್ ಆಟ ಅಂತಂದ್ರೆ, ಆ ಚಿಕ್ಕ ಲಾರಿಲಿ ಮಣ್ಣು ಎತ್ಕೊಡ್ತಾನಂತೆ, ಅದನ್ನ ನಾನು ಎತ್ಕೊಂಡು ವಾಪಸ್ ಹೋಗಿ ಅವನಿಗೆ ಕೊಡ್ಬೇಕಂತೆ. ಏನ್ ಗೇಮ್ ಅಷ್ಟು ಅದು? ನೋಡು. ಹೋಗಿ ಎತ್ಕೊಬ ಹೋಗು. ಬರ್ತೀನಿ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಕಾಫಿ, ಟೀ, ಆಮೇಲೆ ಬೋಂಡಾ ಮಾಡ್ಕೊಟ್ರು. ಎಲ್ಲ ಚೆನ್ನಾಗಿ ಇವಾಗ ಬ್ಯಾಟಿಂಗ್ ಮುಗಿಸ್ಕೊಂಡು ಇವರೆಲ್ಲ ಒಂದ್ ಸ್ವಲ್ಪ ಹೊತ್ತು ಮೀಟಿಂಗ್ ಮಾಡ್ತಿದ್ರು, ಮುತ್ತಿದಿರು. ಅದನ್ನೆಲ್ಲ ಕೇಳಿಸ್ಕೊಂಡು ನೆಕ್ಸ್ಟ್ ಇವಾಗ ಮನೆಗೆ ಹೋಗೋದೇ ಬಾಕಿ. ದೇವಸ್ಥಾನ ಯಾವ್ದು ಏನು ಯಾವ ಕಾಫಿ ಎಲ್ಲರೂ ರೇಗಿಸ್ತಾ ಇದಾರೆ ನಮ್ಮ ಮಾವನ್ನ. ಅಲ್ಲಿ ಅಲ್ಲಿ ಕಾಲ್ಸಡೋದಕ್ಕೆ ಎಲ್ಲರೂ ರೆಡಿ ಮಾಡ್ಕೊಂತ ಇದ್ದಾರೆ. ಸೊ ಇವಾಗ ಓಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 5 o'clock ಆಗಿದೆ. ಒಂದು ಸ್ವಲ್ಪ ಬೆಳಕಿರೋಂಗೆ ಬಿಡ್ತಾ ಇದ್ದೀವಿ, ಯಾಕಂದರೆ ನಾವು ಇಲ್ಲಿಂದ ಬಿಟ್ಟರೆ 1 hour ಬೇಕು ನಮ್ಗೆ ಅಲ್ಲಿಗೆ ಹೋಗೋದಕ್ಕೆ. ಸೊ ಅದಕ್ಕೇ ಸೊ ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.